ದರ್ಶನ್ ತೂಗುದೀಪ ಶ್ರೀನಿವಾಸ್ ಮಾಡಿದ್ದ 100% ಕರೆಕ್ಟ್ ಅದ. ಯಾಕೆ ಎಲ್ಲಾ ಮೀಡಿಯಾದವರು ಸುದ್ದಾನು ಆ ರೇಣುಕಾಸ್ವಾಮಿ ಬಗ್ಗೆ ಮಾತಾಡ್ಲಿಕತ್ತಿಲ್ಲ? ಹಂಗಿದ್ರ ಅವ ಮಾಡಿದ್ದ ತಪ್ಪನ್ನ ಯಾಕೆ ದಿವಸ ನೀವು ಹೈಲೈಟ್ ಮಾಡ್ಲಿಕತ್ತಿಲ್ಲ? ನನಗ್ ಸಿಟ್ಟು ಬರ್ಲಿಕತ್ತಿದ್ದಲ್ಲೇ. ಹುಬ್ಬಳ್ಳಿ ಒಳಗ ನೇಹಾ ಹಿರೇಮಠನ್ ಕೇಸ್ ಆಯ್ತು. ಇವತ್ತಿಗೂ ಸುದ್ದಾನು ಆ ಒಂದು ಹುಡುಗಿಗೆ ನ್ಯಾಯ ಅಂತನೂ ಸಿಕ್ಕಿಲ್ಲ. ಹಿಂಗಿರ್ತಿರ್ಬೇಕಾದ್ರ ದರ್ಶನ್ ಮಾಡಿದ್ದ ತಪ್ಪಂತೀರಿ ನೀವು? ಯಾವ ಆಂಗಲ್ದೊಳಗ್ ತಪ್ಪಂತೀರಿ ನೀವು? ಹೆಂಗ ಆ ಕೆಲಸ ಮಾಡ್ಲಿಕತ್ತಿರಲ್ಲ. ಕೈದಿ ನಂಬರ್ 511 ಬಳ್ಳಾರಿ, ಕೈದಿ ನಂಬರ್ 6106 ಬೆಂಗಳೂರು, ಪರಪ್ಪನಗ್ರಹಾರ, ಹಂಗಂಗ ಆ ಮನುಷ್ಯ ಇನ್ನ ಬೆಳಕುತಾನ ಹೋಗ್ತಾನ. ಅವನು ಕುಂಡ್ಲಿ ಒಳಗ ಈ ಸದ್ಯಕ್ಕ ಗುರುದಶ ನಡೆದದ. 1 ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ. ದರ್ಶನ್ ತೂಗುದೀಪ ಶ್ರೀನಿವಾಸ್ ಕುಂಡ್ಲಿ ಒಳಗ ಗುರುದಶ ನಡೆದದ. ಆ ಗುರುದಶ ನಡೆದಾಗ 100% ಅಲ್ಲ 200% ಒಳ್ಳೇದಾಗ್ತದ. ಅವಂಗ ಯಾವುದೇ ರೀತಿಯಾದಂತಹ ಅಂಜಿಕೆ ಅಂತ ಅನ್ನೋದಿಲ್ಲ. ಇದು ಒಂದೇದ್ದು. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂತಂದ್ರ, ಇವತ್ತೇನ ಅಭಿಮಾನಿಗಳನ್ನ ಗಳಿಸ್ಕೊಂಡಾನ ದರ್ಶನ್ ಅವರು. ಆ ಗಳಿಸ್ಕೊಂಡಂತಹ ರೀತಿ ನೋಡಿ ನನಗ ದಿನೇ ದಿನೇ ಫ್ರಮ್ ದ ಡೇ 1 ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಪ್ರತಿಯೊಬ್ರು ಎಲ್ಲಾ ಕೇಸ್ನು ಫಾಲೋ ಮಾಡ್ಲಿಕ್ಕತ್ತಾರ. ಯಾಕಂದ್ರೆ ಮೀಡಿಯಾಗ ಹೋಗ್ರಿ, ಸೋಷಿಯಲ್ ಮೀಡಿಯಾಗ ಹೋಗ್ರಿ, ಎಲ್ಲಿ ಹೋದ್ರು ಸುದ್ದಾನು ನಿಮಗ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರು ಕೂತ್ರು ಫೋಟೋ ಬರ್ತಾವ, ನಿಂತ್ರು ಫೋಟೋ ಬರ್ತಾವ, ಸಿಗರೇಟ್ ಸೇದಿದ್ರು ಫೋಟೋ ಬರ್ತಾವ, ಮತ್ತೊಂದೇನೋ ಮಾಡಿದ್ರು ಫೋಟೋ ಬರ್ತಾವ, ಏನ್ ಮಾಡಿದ್ರು ಫೋಟೋ ಬರ್ತಾವ. ಹಂಗಿರ್ತಿರ್ಬೇಕಾದ್ರ ಆ ಮನುಷ್ಯ ಅಭಿಮಾನಿಗಳನ್ನ ಎಷ್ಟು ಚೆನ್ನಾಗಿ ಗಳಿಸ್ಕೊಂಡಾರ. ಹಂಗಿದ್ರ ಅವ್ರು ಮಾಡಿದ್ ಒಂದು ಒಳ್ಳೆ ಕೆಲಸ ಯಾಕೆ ಹೇಳಿಲ್ಲಪ್ಪ? ಈಗ ಬರೋಬ್ಬರಿ ಆ ಮನುಷ್ಯ ಸಿಕ್ಕೊಂಡಾನ, ಅವಂಗೇನೋ ತೊಂದ್ರೆ ಒಳಗೆ ಸಿಕ್ಕೊಂಡಾನ. ಅದು ಯಾವ ಕಾರಣದಿಂದ ಸಿಕ್ಕೊಂಡಾನ ಅಂತ ಅನ್ನೋದು ಎಲ್ಲರಿಗೂ ಗೊತ್ತದ. ಕಾನೂನನ್ನ ಕೈಗೆತ್ಕೊಂಡಿದ್ದಕ್ಕ ಸಿಕ್ಕೊಂಡಾನ. ಹಂಗಿತ್ತು ಅಂತಂತಂದ್ರ ಇದ ಕಾನೂನು ನೇಹಾ ಹಿರೇಮಠ್ ಕೇಸ್ ಒಳಗೆ ಏನ್ ಮಾಡ್ಲಿಕ್ಕತ್ತದ? ಯಾಕೆ ಜಸ್ಟಿಸ್ ಬಡ ಬಡ ಸಿಗ್ಲಿಕತ್ತಿಲ್ಲ? ರೇಪ್ ಆಗಿ 5 ವರ್ಷ, 6 ವರ್ಷ, 10 ವರ್ಷ, 15 ವರ್ಷಗಟ್ಲೆ ಆದ್ಮೇಲೆ ನೀವು ಜಸ್ಟಿಸ್ ಕೊಡೋದಾಗಿತ್ತು ಅಂತಂತಂದ್ರ ಏನ್ ಮಾಡ್ದಂಗಾತ್ರಿ? ಏನ್ ಮಾಡ್ದಂಗಾತ್? ನೀವೇ ಲೆಕ್ಕ ಹಾಕ್ರಿ. ಇದು ಗೊತ್ತಾಗ್ಬಿಡ್ತದೆ. ಇದು ಅಗದಿ ಸರಳ ಆಗ್ಬಿಟ್ಟದ ಇವತ್ತಿನ ದಿವಸದೊಳಗ. ಯಾರು ಏನ್ ಬೇಕಾದ್ ಮಾಡ್ಬೋದು ಅಂತನ್ನೋದು ಅಗದಿ ಸರಳ ಆಗ್ಬಿಟ್ಟದ. ಬಹುತೇಕ ಈ ಲೆಕ್ಕದೊಳಗೆ ವಿಚಾರ ಮಾಡಿದ್ರು ಅಂತಂತಂದ್ರ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವ್ರು ಮಾಡಿದ್ದು 100% ಅಲ್ಲ 1000% ಕರೆಕ್ಟ್ ಅದ. ಯಾಕೆ ಮಾಡ್ಬೇಕಾಗಿತ್ತು ಹಂಗಿದ್ರ ರೇಣುಕಾಸ್ವಾಮಿ ಇಂಥ ಕೆಲಸ? ಇಂಥದ್ ಮಾಡ್ತಾರ? ನಿಮ್ಮ ಮನೆ ಹೆಣ್ಮಕ್ಳಿಗೆ ಹಿಂಗಾಗಿತ್ತು ಅಂತಂತಂದ್ರೆ ನೀವು ಸುಮ್ಮನೆ ಇರ್ತಿದ್ರಿ? ಲೆಕ್ಕ ಹಾಕ್ರಿ ಇವನ್ನೆಲ್ಲ. ಇದನ್ನೆಲ್ಲಾನು ವಿಚಾರ ಮಾಡ್ಬೇಕು ಇವತ್ತಿನ ದಿವಸ. ಫ್ರಮ್ ಡೇ 1 ಇಂದ ನಾ ಕೇಸನ್ನ ಫಾಲೋ ಮಾಡ್ಕೋತ ಬಂದೇನೆ, ಫ್ರಮ್ ಡೇ 1 ಇಂದ ಹಿಡ್ಕೊಂಡು. ಆಮೇಲೆ ಎಲ್ಲಾರ್ಕಿಂತ ಕೆಟ್ಟ ಅನ್ಸೋದೇನು ಗೊತ್ತನ? ಆ ಹೆಣ್ಮಗಳು ಅವ್ರ ಮನೆಯವ್ರು ಬರ್ತಾರ, ಎಲ್ಲಾ ಕ್ಯಾಮ್ರಾನು ಅವ್ರ ಕಡೆ ಇರ್ತಾರ. ಅವ್ರ ಮಗ ಬರ್ತಾನ, ಆದಂತ್ರು ಪಾಪ ಇನ್ನ ಕೆಟ್ಟ. ಆ ವಯಸ್ಸಿಗೆ ಆ ಮಗನಿಗೆ ನಾವು ಇಂಥ ಸಮಯದೊಳಗ ಆ ಎಲ್ಲಾ ಕ್ಯಾಮ್ರಾ ಅವನ ಕಡೆ ತಿರುಗಿದಾಗ ಅವನ ಮೇಲೆ ಏನ್ ಪ್ರಭಾವ ಬೀರ್ತದ ಅಂತ ಅನ್ನೋದನ್ನ ನಾವು ಲಕ್ಷ್ಯ ಕೊಟ್ಟೇವೇನ್? ಇದನ್ನೆಲ್ಲಾನು ಒಂದು ಸಮಾಜವಾಗಿ ನಾವು ಇವತ್ತಿನ ದಿವಸ ವಿಚಾರ ಮಾಡ್ಬೇಕಾಗಿದೆ. ಯಾಕಂತಂದ್ರ ನಾವ್ ಏನ್ ಎಕ್ಸಾಂಪಲ್ ಸೆಟ್ ಮಾಡ್ಲಿಕ್ಕತ್ತೇವ ನಾವು ಸಮಾಜದೊಳಗ. ಹೌದು, 100% ಕಾನೂನನ್ನ ಕೈ ಎತ್ಕೋಬಾರ್ದು. ಇದು ಒಂದು ಪಾಯಿಂಟ್ ಬಿಟ್ರೆ ಬಾಕಿ ಯಾವ ಪಾಯಿಂಟ್ ಅದೊಳಗ ದರ್ಶನ್ ತೂಗುದೀಪ ಶ್ರೀನಿವಾಸ್ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿಕ್ ಸಾಧ್ಯದ? ಹೇಳ್ರಿ ನೋಡೋಣ. ಇಂಥವ್ ಎಷ್ಟು ಕೇಸಸ್ ಅನ್ನ ನಾವು ನೋಡ್ತೇವೆ ಇಡೀ ಭಾರತ ದೇಶದೊಳಗ. ಹೆಣ್ಮಕ್ಳಿಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ಕೋತ ಬಂದಂತಹ ಭಾರತ ದೇಶದೊಳಗ ಇಂತಹ ಇನ್ಸಿಡೆಂಟ್ ಕಣ್ಣು ಮುಚ್ಚಿ ಕಣ್ಣು ತೆಗೆಯುದ್ರಾಗ 100 ಇನ್ಸಿಡೆಂಟ್ ಆಗ್ಲಿಗತ್ತಾವ. ಹಾಗಿದ್ರ ಒಬ್ಬ ಹೀರೋ ಆಗಿ ಒಂದ್ ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತನ್ರಿ. ಇನ್ನೊಂದ್ಸತ ಯಾರ ಇಂಥವ್ ಮಾಡಿದ್ರು ಅಂತಂತಂದ್ರ ಕರದ್ ಬಡಿತಾರಪ್ಪ ನಿನ್ನವ್ರು ಅಂತ ಅನ್ನೋದು ಒಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತನ್ರಿ. ಯಾಕ ತಪ್ಪು ಮಾಡಿದ್ರ ಬಗ್ಗೆ ಸರಿಯಾಗಿ ಅದನ್ನ ನಾವು ಬಿಂಬಿಸ್ತಾ ಇಲ್ಲ? ಇವತ್ತಿನ ದಿವಸ ನಾ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರವಾಗಿ ಎಲ್ಲಾರ್ಗೂ ಕೇಳಲಿಗತ್ತೇನೆ. ಹೌದು, ಇವತ್ತಿನ ದಿವಸ ಇಷ್ಟು ದೊಡ್ಡ ಚಿತ್ರರಂಗ, ಇಷ್ಟು ಹೀರೋ, ಇಷ್ಟು ಹೀರೋಯಿನ್, ಇಷ್ಟು ಡೈರೆಕ್ಟರು, ಇಷ್ಟು ವಿಲನ್, ಇಷ್ಟು ಆ ಪ್ರೊಡ್ಯೂಸರು, ಇಷ್ಟು ಈ ಪ್ರೊಡ್ಯೂಸರು, ಈ ನಿರ್ಮಾಪಕರು, ಈ ಮ್ಯೂಸಿಕ್ ಡೈರೆಕ್ಟರು ಅಂತ ಹೇಳಿ ಅವರು ದರ್ಶನ್ ತೂಗುದೀಪ ಶ್ರೀನಿವಾಸ್ ಪಿಕ್ಚರ್ ಮಾಡೋ ಬಂದಾಗ ನೀವೆಲ್ಲರೂ ನಿಂತ್ರಿ. ಹೌದಾ? ಇವತ್ತ್ಯಾಕೆ ಯಾರು ಒಬ್ರು ಮುಂದೆ ಬಂದು ಮಾತಾಡ್ಲಿಕ್ಕತ್ತಿಲ್ಲ? ಅವತ್ತ ಅವ್ರ ಸಪೋರ್ಟ್ ಅನ್ನ ಎಲ್ಲಾರು ಅಪೇಕ್ಷೆ ಪಟ್ರಿ. ಇವತ್ ಅವ್ರಿಗೆ ಸಪೋರ್ಟ್ ಬೇಕಾಗ್ಯದ. ಎಲ್ಲಾರು ಯಾಕ ಅಲ್ಲಿ ಹೋಗಿ ಸಪೋರ್ಟ್ ಮಾಡ್ಲಿಕ್ಕತ್ತಿಲ್ಲ? ಅಥವಾ ಇಲ್ಲ ನಮಗ್ ಗ್ಯಾರಂಟಿ ಅದ? ಹಂಗಿದ್ರೆ ಹೋಗಿ ಕೇಳ್ರಿ ದರ್ಶನ್ ಅವ್ರಿಗೆ. ಇವತ್ತಿನ ದಿವಸ ಇಷ್ಟು ದೊಡ್ಡ ಮೀಡಿಯಾ ಅದಲ್ಲ,
ಮೀಡಿಯಾಕ್ ಸಪೋರ್ಟ್ ಮಾಡುದಿಲ್ಲ, ಮೀಡಿಯಾಗ್ ಹಂಗ್ ಮಾತಾಡ್ತಾರ ಹಿಂಗ್ ಮಾತಾಡ್ತಾರ ಅಂತ ಅನ್ನೋದಲ್ಲ. ಮೀಡಿಯಾ ಹಂಗಿದ್ರೆ ಮೀಡಿಯಾ ಹಸ್ ಗಾಟ್ ದ ಬಿಗ್ಗೆಸ್ಟ್ ಪವರ್. ಹೋಗಿ ಇನ್ವೆಸ್ಟಿಗೇಟ್ ಮಾಡ್ಲಿ ಅದನ್ನ ಕೇಸ್ನ. ಏನ್ ಗೊತ್ತಿರಂಗಿಲ್ಲ ಮೀಡಿಯಾಕ್ಕ ಇಂಥದ್ ಗೊತ್ತಿಲ್ಲ ಅಂತಿಲ್ಲ. ಎಲ್ಲಾ ಮನಿ ಸತ್ಯನೂ ಮೀಡಿಯಾದವ್ರಿಗೆ ಗೊತ್ತಿರ್ತದ. ಹಂಗಿತ್ತಂತಂದ್ರ ಹೋಗಿ ಇವತ್ತಿನ ದಿವಸ ಮೀಡಿಯಾ ಇನ್ವೆಸ್ಟಿಗೇಟ್ ಮಾಡ್ಲಿ ಅದನ್ನ ಕೇಸ್ಗಳನ್ನ. ನಾವು ಅದು ಹೆಂಗಾಗ್ಬಿಟ್ಟದ ಅಂತಂದ್ರ ಅವ್ರು ಅಭಿಮಾನದಿಂದ ಗಳಿಸ್ಕೊಂಡಿದ್ದು. ಯಾಕಂತಂದ್ರ ಈ ಕೆಲಸ ಆಗೋಕ್ಕಿಂತ ಮೊದ್ಲೇಕ್ ಅವ್ರ ಹಣೆ ಬಾರ ಅವ್ರು ಸಿಕ್ಕೊಂಡಾರ. ಅದ್ರ 100% ದೇವ್ರ ಗುರುಗಳ ಅನುಗ್ರಹದಿಂದ ಅವ್ರು ಅದನ್ನ ಬಿಡಿಸ್ಕೊಂಡ್ ಬರ್ತಾರ. ಅದ್ರದ್ದು ಪ್ರಶ್ನೆ ಅಲ್ಲ. ಆದ್ರ ನಾ ಹೇಳಿಕತ್ತಿದ್ದೇನು ಅಂತಂದ್ರ ನಾವು ಯಾಕೆ ಯಾವ ವೇದೊಳಗ್ ತಗೊಂಡ್ ಹೊಂಟೇವಿ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ದಿವಸ ಬೆಳಗ್ಗೆದ್ದು ಕೂಡ ಇದು ಒಂದು TRP ನ್ಯೂಸ್ ಆಗ್ಲಿಕತ್ತದೆ ಹೊರತು ಸಮಾಜಕ್ಕೆ ತಿಳಿಸುವಂತಹ ಒಂದು ಕಳಕಳಿಯ ಸುದ್ದಿ ಆಗ್ಲಿಕತ್ತಿಲ್ಲ. ಇದು ನನಗ್ ಬಹಳ ಕೆಟ್ಟ ಅನಿಸ್ಲಿಕತ್ತದ. ಅದಕ್ಕ ನೀವು ಎಷ್ಟ ಗುದ್ದಾಡ್ರಿ, ಆ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅಂತನ್ನುವಂತ ಮನುಷ್ಯಂದ ಒಂದು ಕೂದಲಳಿಯಷ್ಟನು ಅಭಿಮಾನ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಂಡ್ಬಿಡ್ರಿ. ಯಾಕಂತಂದ್ರ ಆ ಮನುಷ್ಯ ಅಷ್ಟು ಕಷ್ಟಪಟ್ಟು ಬಂದಾನ್ ಮ್ಯಾಲೆ. ಹಿಂಗಾಗಿ ನಾ ಈ ಮಾತು ಹೇಳಿಕತ್ತೇನೆ. ಸೊ ಅದಕ್ಕ ನಾನ್ ನಿಮ್ಗೆಲ್ಲಾರ್ಗು ಹೇಳೋದಿಷ್ಟ ಏನು, ಒಂದ್ ಆಂಗಲ್ ಒಳಗ ವಿಚಾರ ಮಾಡಿದ್ರ ದರ್ಶನ್ ವಾಟ್ ಎವರ್ ಹಿ ಹ್ಯಾಸ್ ಡನ್ ಈಸ್ 100% ಕರೆಕ್ಟ್. ಮತ್ತೊಂದು ಕಾನೂನಿನ ದೃಷ್ಟಿಯೊಳಗೆ ನಾವ್ ಇದನ್ನ ವಿಚಾರ ಮಾಡಿದ್ವಿ ಅಂತಂದ್ರ ವಾಟ್ ಎವರ್ ಹಿ ಹ್ಯಾಸ್ ಡನ್ ಶುಡ್ ಬಿ ಟೇಕನ್ ಕೇರ್. ಅವ ಏನ್ ಮಾಡ್ಯಾರ, ಏನ್ ಬಿಟ್ಟಾರ, ಅವರಿಂದ ಆಗ್ಯದ, ಯಾರಿಂದ ಆಗ್ಯದ, ಏನಾಗ್ಯದ ಅದನ್ನ ಕೇರ್ ತಗೊಳಿಕತ್ತದ, ಅದನ್ನ ಕಾನೂನು ನೋಡ್ಕೊಳ್ತದ. ಆದ್ರ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಇದರಿಂದ ನ್ಯಾಯ ಸಿಗ್ಲಿಕ್ಕತ್ತದ, ಇದನ್ನ ವಿಚಾರ ಮಾಡ್ಬೇಕಾಗ್ಯದ. ಇವತ್ತಿನ ದಿವಸ ಪರಿಸ್ಥಿತಿ, ನಮ್ಮ ಮನ್ಯಾಗೂ ಹೆಣ್ಮಕ್ಳಿದ್ದಾರ, ನಿಮ್ ಮನ್ಯಾಗೂ ಹೆಣ್ಮಕ್ಳಿದ್ದಾರ. ಸೋಷಿಯಲ್ ಮೀಡಿಯಾನ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡ್ರಿ. ಅಭಿಮಾನಿಗಳು ಅಂತಂದ್ಮೇಲೆ ಆ ಅಭಿಮಾನಿಗಳಿಗೆ ಅಭಿಮಾನವನ್ನ ಗಳಿಸ್ಕೊಂಡಂತಹ ಹೀರೋಗ ಅಷ್ಟು ಜವಾಬ್ದಾರಿ ಇರಂಗಿಲ್ಲೇನ. ಅವ್ರು ಇದನ್ನ ಮಾಡ್ಬೇಕಾದ್ರ 10 ಸತ ಅಲ್ಲ 100 ಸತ ವಿಚಾರ ಮಾಡಿರ್ತಾರ. ಅದು ಬ್ಯಾಡ್ ಟೈಮ್ ಅಷ್ಟೇ. ಸೊ ಆ ಟೈಮ್ ಅನ್ನ ಬಿಡಿಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ಏನ್ ಟೈಮ್ ಬೇಕಲ್ಲ, ಆ ಟೈಮ್ ಅವರಲ್ಲಿ ಅದ. ವಿಜಯಲಕ್ಷ್ಮಿ ಅವರ, ನಾನು ನಿಮ್ಮನ್ನ ಒಂದ್ಸತಾನು ನೋಡಿಲ್ಲ. ನಿಮ್ಮ ಮಗ ಮತ್ತೆ ನೀವೆಲ್ಲೇ ಇದ್ರೂನು ಈ ವಿಡಿಯೋ ನಿಮ್ಮ ಸಪೋರ್ಟಿಗೋಸ್ಕರವಾಗಿ ಪರಿವಾರ ಲಕ್ಷ್ಮೀ ನರಸಿಂಹ ಮುಖ್ಯಪ್ರಾಣ ಸುಬ್ರಹ್ಮಣ್ಯ ಹಾಗೂ ಶನಿದೇವರ ದೇವಸ್ಥಾನದಿಂದ ಸಮೀರಾಚಾರ್ಯ ಹುಬ್ಬಳ್ಳಿಯಿಂದ ನಾನು ಇದನ್ನ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ಸಪೋರ್ಟ್ ಇದೆ. ಅವಶ್ಯವಾಗಿ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರನ್ನ ನೀವು ಬಿಡಿಸ್ಕೊಂಡ್ ಬರ್ರಿ. ಬಿಡಿಸ್ಕೊಂಡ್ ಬಂದಾದ್ಮೇಲೆ ಅವಶ್ಯವಾಗಿ ದೇವಸ್ಥಾನದಲ್ಲಿ ಅವ್ರ ಕುಂಡ್ಲಿ ಒಳಗೆ ಅರ್ಧಕಾಳ ಸರ್ಪದೋಷ ಇದೆ. ಆ ಸರ್ಪದೋಷ ಪರಿಹಾರ ಶಾಂತಿಯನ್ನು ಅವಶ್ಯವಾಗಿ ಮಾಡೋಣ. ನಾಳೆನೆ ಅವ್ರಿಗೋಸ್ಕರವಾಗಿ ನಾನು ಸಂಕಲ್ಪವನ್ನು ಮಾಡ್ತೇನೆ. ಒಳ್ಳೇದಾಗ್ಲಿ, ಒಳ್ಳೇದೇ ಆಗ್ತದೆ. ಆಮೇಲೆ ನೀವು ಆಸ್ ಅನ್ ಇಂಡಿವಿಜುವಲ್ ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಮೇಲೆ ನಿಮಗೆ ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೆನೆ ನೀವು ಹೊರಟಿರಿ. ಆದ್ದರಿಂದ ಆ ವಿಶ್ವಾಸ ನಿಮ್ಮನ್ನು ಕಾಪಾಡ್ತದ. ವೈಯಕ್ತಿಕ ಜೀವನದೊಳಗೆ 100 ಸಮಸ್ಯೆಗಳು ಎಲ್ಲಾರ್ಗೂ ಅವ, ಅದು ಸೆಕೆಂಡರಿ. ಬಟ್ ಆ ಮನುಷ್ಯ ಏನು ಒಳ್ಳೆ ಕೆಲಸ ಮಾಡ್ಯಾನ, ಅದು ದಾನವನ್ನ ಮಾಡ್ಕೊಳ್ಳೋದ್ರಿಂದ ಹಿಡ್ಕೊಂಡು ಧರ್ಮಾಚರಣೆಯನ್ನ ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಅವನನ್ನ ಕಾಪಾಡ್ತದೆ. ಸೊ ಕೆಲವೊಂದಿಷ್ಟು ಇದನ್ನ ಇಟ್ಕೊಂಡು, ಆದರ್ಶಗಳನ್ನ ಇಟ್ಕೊಂಡು ಆ ಮನುಷ್ಯ ಹೊರಟಾನ. ಸೊ ಆ ಆದರ್ಶಗಳಲ್ಲಿ ಒಂದು ಸತ್ಯದ ಬಲ ಅದ. ಸೊ ಆ ಬಲದಿಂದ ಅವನ್ ಜಯಸ್ ಬಂದೇ ಬರ್ತಾನ. ಸೊ ಹಿಂಗಾಗಿ ನಾನು ನಿಮಗೆ ಈ ಮುಖಾಂತರವಾಗಿ ನಾನು ಸಪೋರ್ಟ್ ಕೊಡ್ತಾ ಇದ್ದೇನೆ. ಎಲ್ಲಾ ದರ್ಶನ್ ಅಭಿಮಾನಿಗಳಿಗೂ ಕೂಡ ಒಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಅಭಿಮಾನ 100% ದರ್ಶನ್ ಅವ್ರ ಮೇಲೆ ಇದೆ. ಅದು 100% ಅಲ್ಲ, 1000% ಇರ್ಲಿ. ಯಾಕಂತಂದ್ರ ಆ ಅಭಿಮಾನಕ್ಕ ಆ ಅಭಿಮಾನಿ ಏನು ಅಭಿಮಾನ ಗಳಿಸ್ಯಾನಲ್ಲ, ಅವ ಗಳಿಸಿದವ ಇವತ್ತಿದ್ರೂ ಚಿರಋಣಿ ಆಗಿರ್ತಾನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.